ನಮಸ್ಕಾರ ಸ್ನೇಹಿತರೆ, ವೈಬ್ ಅಂಡ್ ಲರ್ನ್ ವಿತ್ ಸ್ನೇಹ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಸರ್ವನಾಮಗಳ ಬಗ್ಗೆ ತಿಳಿಯೋಣ. ನಾಮಪದದ ಬದಲಾಗಿ ಬಳಸುವ ಶಬ್ದಗಳಿಗೆ ಸರ್ವನಾಮಗಳೆಂದು ಕರೆಯುತ್ತಾರೆ. ಉದಾಹರಣೆ: ಅವನು, ಅವಳು, ಇವಳು, ಅದು, ಇದು, ನಾನು, ನೀನು ಇತ್ಯಾದಿ. ಇಲ್ಲಿ ನಾಮಪದದ ಬದಲಾಗಿ ನಾವು ಯಾವ ಪದನ ಉಪಯೋಗಿಸ್ತೀವೋ ಅದನ್ನು ನಾವು ಸರ್ವನಾಮ ಅಂತ ಕರಿತೀವಿ. ನಾಮಪದನ ಅರ್ಥ ಮಾಡ್ಕೊಳಕ್ಕೆ ನಾವು ಒಂದು ಉದಾಹರಣೆ ನೋಡೋಣ. ಇಲ್ಲಿ ಒಂದು ವಾಕ್ಯ ಇದೆ: ರಾಧಿಕಾ ಒಳ್ಳೆಯ ವಿದ್ಯಾರ್ಥಿನಿ ಅಂತ. ರಾಧಿಕಾ ಏನು ನಾಮಪದನ ಸೂಚಿಸುತ್ತೆ ಅಲ್ವಾ. ಯಾವುದೇ ವ್ಯಕ್ತಿಯ ಹೆಸರು ನಾಮಪದ ಆಗುತ್ತೆ. ನಾಮಪದದ ಬದಲಾಗಿ ನಾವು ಬೇರೆ ಪದನ ಉಪಯೋಗಿಸಿದ್ರೆ ಅದು ಸರ್ವನಾಮ ಆಗುತ್ತೆ. ರಾಧಿಕಾ ಒಳ್ಳೆಯ ವಿದ್ಯಾರ್ಥಿನಿ ಅಂತ ಇದೆ, ಅದ್ರ ಬದಲು ನಾವು ಯಾವ ಪದನ ಯೂಸ್ ಮಾಡ್ಬೋದು? ಅವಳು ಒಳ್ಳೆಯ ವಿದ್ಯಾರ್ಥಿನಿ. ಒಳ್ಳೆಯ ವಿದ್ಯಾರ್ಥಿನಿ ಆಯ್ತಾ. ರಾಧಿಕಾ ಒಳ್ಳೆಯ ವಿದ್ಯಾರ್ಥಿನಿ ಅನ್ನೋ ಬದಲು ಅವಳು ಒಳ್ಳೆಯ ವಿದ್ಯಾರ್ಥಿನಿ ಅಂತ ಬರೆದ್ವಿ. ನಾಮಪದದ ಬದಲಾಗಿ ಉಪಯೋಗಿಸುವ ಪದವನ್ನು ಸರ್ವನಾಮ. ಅವಳು ಅನ್ನೋದು ಸರ್ವನಾಮ. ಸರ್ವನಾಮಗಳಲ್ಲಿ 3 ವಿಧ ಇದೆ. ಯಾವುದು? ಪುರುಷಾರ್ಥಕ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ ಮತ್ತು ಆತ್ಮಾರ್ಥಕ ಸರ್ವನಾಮ. ಮೊದಲು ನಾವು ಪುರುಷಾರ್ಥಕ ಸರ್ವನಾಮ ಬಗ್ಗೆ ತಿಳ್ಕೊಳ್ಳೋಣ. ಪುರುಷಾರ್ಥಕ ಸರ್ವನಾಮದಲ್ಲಿ ಮೊದಲನೇದು ಉತ್ತಮ ಪುರುಷ. ಉತ್ತಮ ಪುರುಷ ಅಂದರೆ ನೀವು ಬೇರೆಯವ್ರ ಜೊತೆ ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ರೆ ಅದನ್ನು ನಾವು ಉತ್ತಮ ಪುರುಷ ಅಂತ ಕರಿತೀವಿ. ಅಂದರೆ ಇವಾಗ ನೀವು ನಿಮ್ಮ ಶಿಕ್ಷಕರ ಜೊತೆ ಮಾತಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳೋಣ. ನಾನು 10ನೇ ತರಗತಿಯ ವಿದ್ಯಾರ್ಥಿ ಅಂತ ಹೇಳ್ತೀರಾ. ನೀವೊಬ್ಬರೇ ಇರೋದ್ರಿಂದ ಒಂದನ್ನು ಸೂಚಿಸೋದು ಏಕವಚನ ಆಗುತ್ತಲ್ವಾ. ನೀವೊಬ್ಬರೇ ಹೇಳ್ತಾ ಇದ್ದೀರಾ ನಾನು 10ನೇ ತರಗತಿಯ ವಿದ್ಯಾರ್ಥಿನಿ ಅಂತ. ಅದಕ್ಕೆ ಉತ್ತಮ ಪುರುಷದ ಏಕವಚನ ಏನಾಗುತ್ತೆ? ನಾನು ಆಗುತ್ತೆ. ಇವಾಗ ಬಹುವಚನ ನೋಡೋಣ. ಬಹುವಚನಗೆ ಏನು ಎಕ್ಸಾಂಪಲ್ ತೊಗೊಳ್ಳೋಣ ಅಂದರೆ, ಇವಾಗ ನೀವು ನಿಮ್ಮ ಫ್ರೆಂಡ್ ಇರ್ತೀರಾ. ಅವಾಗ ಏನು ಹೇಳ್ತೀರಾ ನಿಮ್ಮ ಶಿಕ್ಷಕರಿಗೆ? ನಾವು 10ನೇ ತರಗತಿಯ ವಿದ್ಯಾರ್ಥಿಗಳು. ಇಲ್ಲಿ ಒಂದಕ್ಕಿಂತ ಹೆಚ್ಚು ಜನ ವ್ಯಕ್ತಿಗಳಿದ್ದೀರಾ ಅಲ್ವಾ. ಅದಕ್ಕೆ ನಿಮ್ಮ ಶಿಕ್ಷಕರಿಗೆ ಏನು ಹೇಳ್ತೀರಾ? ನಾವು 10ನೇ ತರಗತಿಯ ವಿದ್ಯಾರ್ಥಿಗಳು. ಬೇರೆಯವ್ರ ಜೊತೆ ಮಾತಾಡುವಾಗ ನೀವು ನಿಮ್ಮ ಬಗ್ಗೆ ಹೇಳ್ಕೊಳ್ತಾ ಇದ್ದಾರೆ ಅಂದರೆ ಅದನ್ನು ನಾವು ಉತ್ತಮ ಪುರುಷ ಅಂತ ಕರಿತೀವಿ. ಮುಂದಿನದು ನಾವು ಮಧ್ಯಮ ಪುರುಷವನ್ನು ನೋಡೋಣ. ಮಧ್ಯಮ ಪುರುಷ ಅಂದರೆ ನೀವು ಬೇರೆಯವ್ರ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಅವ್ರ ಬಗ್ಗೆ ನೀವು ಹೇಳ್ತಾ ಇದ್ರೆ ಅದನ್ನು ನಾವು ಮಧ್ಯಮ ಪುರುಷ ಅಂತ ಹೇಳ್ತೀವಿ. ಮಧ್ಯಮ ಪುರುಷದ ಏಕವಚನ ನೀನು, ಮಧ್ಯಮ ಪುರುಷದ ಬಹುವಚನ ನೀವು. ಒಂದು ವಾಕ್ಯದ ಉದಾಹರಣೆ ಅಂತ ತಗೊಳ್ಳೋಣ. ನೀನು ನಾಳೆ ಶಾಲೆಗೆ ಹೋಗುವೆಯಾ? ಬಹುವಚನಕ್ಕೆ ಒಂದು ವಾಕ್ಯದ ಉದಾಹರಣೆ ತಗೊಳ್ಳೋಣ. ನೀವು ನನಗೆ ಸಹಾಯ ಮಾಡ್ತೀರಾ ಅಂತ ಕೇಳುವಾಗ ನೀವು ಬೇರೆಯವ್ರ ಬಗ್ಗೆ ಸೂಚಿಸ್ತಾ ಇದ್ದೀರಾ, ಅದನ್ನು ನಾವು ಮಧ್ಯಮ ಪುರುಷ ಅಂತ ಕರಿತೀವಿ. ನೆಕ್ಸ್ಟ್ ನಾವು ಪ್ರಥಮ ಪುರುಷ ಬಗ್ಗೆ ತಿಳಿಯೋಣ. ಪ್ರಥಮ ಪುರುಷ ಅಂದರೆ ನೀವು ಮಾತಾಡ್ತಾ ಇರಬೇಕಾದ್ರೆ ನೀವು ಮತ್ತೆ ಮತ್ತೊಬ್ಬರನ್ನು ಸೂಚಿಸದೆ ಬೇರೆಯವರನ್ನು ಸೂಚಿಸುವುದು. ಅಂದರೆ ನೀವು ನಿಮ್ಮ ಸ್ನೇಹಿತರು ಮಾತಾಡ್ತಾ ಇರಬೇಕಾದ್ರೆ ನಿಮ್ಮ ಬಗ್ಗೆನೂ ಮಾತಾಡೋದಿಲ್ಲ, ಸ್ನೇಹಿತರ ಬಗ್ಗೆನೂ ಮಾತಾಡೋದಿಲ್ಲ, ಬೇರೆಯವರ ಬಗ್ಗೆ ಮಾತನಾಡ್ತಿರಲ್ಲ, ಅದನ್ನು ನಾವು ಪ್ರಥಮ ಪುರುಷ ಅಂತ ಕರಿತೀವಿ. ಪ್ರಥಮ ಪುರುಷ ಪುಲ್ಲಿಂಗ ಏಕವಚನ ಅವನು, ಬಹುವಚನ ಅವರು, ಲಿಂಗ ಸ್ತ್ರೀಲಿಂಗ ಏಕವಚನ ಅವಳು, ಬಹುವಚನ ಅವರು. ಇಲ್ಲಿ ಪುಲ್ಲಿಂಗದಲ್ಲಿ ಅವನು ಅಂತ ಎಂತಕ್ಕೆ ಸೂಚಿಸಿದ್ದೀವಿ ಅಂದರೆ ಅದು ಏಕವಚನ. ಒಬ್ಬನ ಸೂಚಿಸಬೇಕು ಅಂದರೆ ಅವನು ಅಂತ ಬರಿತೀವಿ. ಬಹುವಚನ ಇಬ್ಬರನ್ನ ಅಥವಾ ಹೆಚ್ಚಿನ ವ್ಯಕ್ತಿಗಳನ್ನು ಸೂಚಿಸಬೇಕು ಅಂದರೆ ಅವರು ಅಂತ ಉಪಯೋಗಿಸ್ತೀವಿ. ಸ್ತ್ರೀಲಿಂಗ ಇಲ್ಲಿ ಅವಳು, ಅವಳು ಅಂದರೆ ಒಂದನ್ನು ಸೂಚಿಸುವುದು. ಬಹುವಚನದಲ್ಲಿ ಅವರು ಅಂತ ಉಪಯೋಗಿಸಿದ್ದೀವಿ. ಯಾಕಂದರೆ ಬಹುವಚನ ಅಂದರೆ ಒಂದಕ್ಕಿಂತ ಹೆಚ್ಚಿನ ಜನವನ್ನು ಸೂಚಿಸುತ್ತದೆ, ಒಂದಕ್ಕಿಂತ ಹೆಚ್ಚಿನ ಜನ ಅಥವಾ ವ್ಯಕ್ತಿಗಳನ್ನು ಸೂಚಿಸುತ್ತದೆ. ಅದಕ್ಕೆ ಅವರು ಅಂತ ಉಪಯೋಗಿಸಿದ್ದೀವಿ. ಮುಂದಿನದು ಪ್ರಶ್ನಾರ್ಥಕ ಸರ್ವನಾಮ. ಪ್ರಶ್ನೆ ಮಾಡುವುದಕ್ಕಾಗಿ ಉಪಯೋಗಿಸಲ್ಪಡುವ ಸರ್ವನಾಮಗಳಿಗೆ ಪ್ರಶ್ನಾರ್ಥಕ ಸರ್ವನಾಮ ಎನ್ನುವರು. ಪ್ರಶ್ನೆ ಮಾಡಲು ಉಪಯೋಗಿಸುವ ಪದಗಳನ್ನು ನಾವು ಪ್ರಶ್ನಾರ್ಥಕ ಸರ್ವನಾಮ ಅಂತ ಕರಿತೀವಿ. ಉದಾಹರಣೆ: ಯಾರು, ಯಾವುವು, ಏನು, ಯಾವುದು, ಏಕೆ. ಮುಂದಿನದು ಆತ್ಮಾರ್ಥಕ ಸರ್ವನಾಮ. 3 ಲಿಂಗಗಳಿಗೂ ಏಕರೂಪವಾಗಿ ಬಳಕೆಯಾಗಿ ಬರುವ ತಾನು, ತಾವು, ತಮ್ಮ ಇತ್ಯಾದಿ ಸರ್ವನಾಮಗಳನ್ನು ಆತ್ಮಾರ್ಥಕ ಸರ್ವನಾಮಗಳು ಅಂತ ಕರಿತೀವಿ. ಆತ್ಮಾರ್ಥಕ ಸರ್ವನಾಮ ಅಂದರೆ ಸ್ತ್ರೀಲಿಂಗ, ಪುಲ್ಲಿಂಗ ಮತ್ತು ನಪುಂಸಕ ಲಿಂಗಗಳಿಗೆ 3 ಲಿಂಗಗಳಿಗೂ ಬಳಸಲಾಗುವ ಪದಗಳನ್ನು ನಾವು ಆತ್ಮಾರ್ಥಕ ಸರ್ವನಾಮ ಅಂತ ಕರಿತೀವಿ.
ಆ ಪದಗಳು ಯಾವುದು ಅಂದರೆ ತಾನು, ತಾವು, ತನ್ನ ಮತ್ತು ತಮ್ಮ. 3 ಲಿಂಗಗಳು ಅಂದರೆ ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕಲಿಂಗ 3 ಲಿಂಗಗಳಿಗೂ ನಾವು ಈ ಪದವನ್ನು ಬಳಸಿದ್ರೆ ಅದನ್ನು ಆತ್ಮಾರ್ಥಕ ಸರ್ವನಾಮ ಅಂತ ಕರಿತೀವಿ. ಇಲ್ಲಿಗೆ ಸರ್ವನಾಮಗಳು ಮುಗಿತು. ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.